ಶಾಲೆ ವಾರ್ಷಿಕೋತ್ಸವದ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ವೇದಿಕೆಯ ಮೇಲೆ ಇರುವಂಥ ಎಲ್ಲ ಗಣ್ಯಮಾನ್ಯರೇ, ಅತಿಥಿಗಳೇ, ಶಿಕ್ಷಕರೇ, ನಮ್ಮ ಗ್ರಾಮದ ಎಲ್ಲ ಗುರು ಹಿರಿಯರೇ ಮತ್ತು ಈ ಕಾರ್ಯಕ್ರಮದ ಕೇಂದ್ರಬಿಂದುವಾಗಿರುವ ಮುದ್ದು ಮಕ್ಕಳೇ, ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಶಾಲೆ ದಿನಗಳಲ್ಲಿ ನಿಮ್ಮ ಓದು ಮತ್ತು ಬರಹ ಜೊತೆಗೆ ಉತ್ತಮ ವಾಸ್ತವ್ಯಗಳನ್ನು ಅಳವಡಿಸಿಕೊಳ್ಳಿ. ಗುರು ಹಿರಿಯರೊಂದಿಗೆ ಗೌರವ, ತಂದೆ ತಾಯಿಗಳ ಕಷ್ಟದಲ್ಲಿ ಭಾಗಿಯಾಗುವುದು, ನಿಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಸ್ವಚ್ಛವಾಗಿ ನೋಡಿಕೊಳ್ಳುವುದನ್ನು ಅಳವಡಿಸಿಕೊಳ್ಳಿ. ಸಂಭ್ರಮದ ಹಬ್ಬದ ರೀತಿಯಲ್ಲಿ ಶಾಲೆ ವಾತಾವರಣವನ್ನು ಸುಣ್ಣ ಬಣ್ಣಗಳಿಂದ ಅಲಂಕರಿಸಿ ಮಕ್ಕಳನ್ನು ತಿಂಗಳಿಂದಲೇ ಹಾಡುವ ನೃತ್ಯಗಳಿಗೆ ತರಬೇತಿಗೊಳಿಸಿ ಈ ಕಾರ್ಯಕ್ರಮವನ್ನು ಇಷ್ಟು ಸುಂದರವಾಗಿ ಆಯೋಜನೆ ಮಾಡಿದಂಥ ಎಲ್ಲ SDMC ಸದಸ್ಯರಿಗೂ, ಶಿಕ್ಷಕರಿಗೂ, ಪೋಷಕರಿಗೂ, ಯುವಕರಿಗೂ, ದಾನಿಗಳಿಗೂ, ಹಳೆಯ ವಿದ್ಯಾರ್ಥಿಗಳಿಗೆ ಶುಭವಾಗಲಿ ಎಂದು ಹಾಗೆ ಶ್ರೀ ವಿರಕ್ತಮಠ ಚನ್ನಮಲ್ಲಿಕಾರ್ಜುನ ಶ್ರೀಗಳ ಆಶೀರ್ವಾದ, ಶ್ರೀ ಮೈಲಮ್ಮ ದೇವಿ ಮತ್ತು ವಿಘ್ನೇಶ್ವರ ಆಶೀರ್ವಾದ ನಿಮ್ಮೆಲ್ಲೇ ಎಂದು ಹಾರೈಸುತ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಧನ್ಯವಾದಗಳು. ಒಂದು ಶಾಲೆಗೆ ಒಬ್ಬ ಬಡ ವಿದ್ಯಾರ್ಥಿ ಒಂದು ಒಳ್ಳೆಯ ಶಿಕ್ಷಣವನ್ನು ಪಡೆದುಕೊಳ್ಬೇಕಂತ ತಿಳ್ಕೊಂಡು ಒಬ್ಬ ತಾಯಿ ಆ ಸ್ಕೂಲಿಗೆ ಕಳಿಸಿರುವಂತಹ ಮಗ ಸ್ಕೂಲಿಗೆ ಹೋಗ್ತಾನೆ. ಸ್ಕೂಲಿಗೆ ಹೋದಂತಹ ಸಂದರ್ಭದೊಳಗೆ ಆ ಸ್ಕೂಲಿನೊಳಗಿರುವಂಥ ಎಲ್ಲ ಶ್ರೀಮಂತ ಹುಡುಗರು ಆ ಹುಡುಗನನ್ನು ಹಾಕೊಂಡಿರುವಂಥ ಪೋಷಾಕಗಳನ್ನು ನೋಡಿ ಎಲ್ಲರೂ ಕೂಡ ನಗ್ತಿರ್ತಾರೆ. ನೋಡಿ ನಗುವಂತಹ ಸಂದರ್ಭದೊಳಗೆ ಒಂದು ದಿವಸ ಎಲ್ಲರೂ ನೋಡಾಕ್ತಾರೆ. ಮತ್ತೆ ಅರ್ಧ ಸಾಲಿ ಮುಗಿಸ್ಕೊಂಡು ಮನೆಗೆ ಬರ್ತಾನೆ. ಮತ್ತೆ ಅವರಮ್ಮ ಕೇಳ್ತಾರೆ, ಯಾಕೆ ದೊಡ್ಡ ಬಂದಿ ಇಲ್ಲ ಅಂತ ಕೇಳ್ಕೊಂಡು ಮತ್ತೆ ಮನೆಯೊಳಗೆ ಕುಂದಿರ್ತಾನೆ. ಮಾರನೇ ದಿವಸ ಕೂಡ ಹೋಗ್ತಾನೆ. ಅಲ್ಲಿ ಹಿಂಗೆ 3-4 ದಿವಸ ಆದಮೇಲೆ ಒಂದು ದಿವಸ ಹೇಳ್ತಾನೆ, ಅವ್ವ ನನ್ನ ನೋಡಿ ಎಲ್ಲರೂ ಕೂಡ ನಗ್ತಾರೆ, ಅದಕ್ಕೆ ನಾನು ಶಾಲೆಗೆ ಹೋಗಂಗಿಲ್ಲ ಅಂತಾರೆ. ಅವಾಗ ಆ ತಾಯಿ ಒಂದು ಸುಂದರವಾಗಿರುವಂತಹ ಮಾತನ್ನ ಆ ಮಗುವಿಗೆ ಹೇಳ್ತಾರೆ. ಏನು ಅಂತಂದ್ರೆ, ನೋಡು ಮಗ, ನಿನ್ನನ್ನು ನೋಡಿ ಎಲ್ಲರೂ ನಗ್ತಾರ ಅಂತಂದ್ರೆ ಆ ನಗುವಂತಹ ಎಲ್ಲರ ಮುಖ ಮೇಲೆ ನೀವು ಸಂತೋಷವನ್ನ ಮೂಡಿಸ್ತೀನಿ ಅಂತಂದ ಮೇಲೆ ಅದನ್ನೇ ನೀನು ವೃತ್ತಿಯನ್ನಾಗಿ ಮಾಡಿಕೊಂಡ್ರೆ ಈ ಜಗತ್ತನ್ನು ನಗಿಸುವಂಥ ಕೆಲಸ ನೀನು ಮಾಡಬೇಕಂತ ತಿಳ್ಕೊಂಡು ಒಂದು ಕಿವಿ ಮಾತನ್ನು ಹೇಳಿದಂತಹ ಸಂದರ್ಭದೊಳಗೆ ಆತ ಈ ನಾಡಿಗೆ, ಇಡೀ ದೇಶವನ್ನ ನಗಿಸುವಂತಹ ಒಬ್ಬ ಕಲಾವಿದನಾಗ್ತಾನ. ಆತನೇ ಚಾರ್ಲಿ ಚಾಪ್ಲಿನ್ ಅನ್ನುವಂಥದ್ದು ಒಬ್ಬ ತಾಯಿ ಹೇಳಿಕೊಟ್ಟಿರುವಂತಹ ಮಾತಿನೊಂದಿಗೆ ಅಷ್ಟು ದೊಡ್ಡ ವಿಶ್ವವಿಖ್ಯಾತ ಒಬ್ಬ ಹಾಸ್ಯ ಕಲಾವಿದನಾಗಿ ನಾವು ಹೊರಹೊಮ್ತಾನೆ ಅಂತಂದ್ರೆ ಅದು ಒಂದು ತಾಯಿ ತುಂಬಿರುವಂತಹ ಪ್ರೇರಣಾದಾಯಕವಾಗಿರುವಂತಹ ಒಂದು ಮಾತು ಹೊರತಾಗಿ ಅಲ್ಲಿ ಯಾವುದೂ ಇಲ್ಲ ಅನ್ನುವಂಥದ್ದು. ಅದಕ್ಕೆ ಮನೆಯ ಮೊದಲ ಪಾಠಶಾಲೆ ಆಗಬೇಕು. ತದನಂತರ ಈ ಶಾಲೆಯೊಳಗಿರುವಂಥ ಎಲ್ಲ ಶಿಕ್ಷಕರು ಏನು ಮಾಡ್ತಾರೆ ಅಂತಂದ್ರೆ ಆ ಮಕ್ಕಳಿಗೆ ಈ ಬದುಕಿನೊಳಗೆ ಹಣ್ಣು ಕೊಡೋರಿದ್ದಾರೆ, ಹೆಣ್ಣು ಕೊಡೋರಿದ್ದಾರೆ, ಮಣ್ಣು ಕೊಡೋರಿದ್ದಾರೆ. ಆದ್ರೆ ಬದುಕಿಗೆ ಬಣ್ಣ ಕೊಡೋರು ಯಾರು ಅಂತಂದ್ರೆ ಇಲ್ಲಿರುವಂಥ ಎಲ್ಲ ಶಿಕ್ಷಕರು ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಅಂತ ಎಲ್ಲ ಶಿಕ್ಷಕರಿಗೆ ಒಂದು ಜೋರಾದ ಚಪ್ಪಾಳೆ ಅಂತ ನಾವೆಲ್ಲರೂ ಕೂಡ ಅಭಿನಂದಿಸಬೇಕು ಅನ್ನುವಂಥದ್ದು. ಆ ನಿಟ್ಟಿನೊಳಗೆ ನಾವು ಶಿಕ್ಷಕರು ಮಾಡುವಂಥ ಅತ್ಯಮೂಲ್ಯವಾಗಿರುವಂಥ ಒಂದು ಸಂಗತಿ ಏನು ಅಂತಂದ್ರೆ ಆ ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಯೋಗ್ಯವಾಗಿರುವಂತಹ ತರಬೇತಿಯನ್ನು ಕೊಡುವುದರ ಮುಖಾಂತರವಾಗಿ ನಾಡಿನಲ್ಲಿ ಅವರು ಹೆಸರು ಮಾಡಬೇಕು ಅನ್ನುವಂತಹ ಒಂದು ಶಿಕ್ಷಣವನ್ನು ಕೊಡುವಂಥ ಕೆಲಸಗಳನ್ನ ಅವರು ಮಾಡ್ತಾರೆ. ಆ ನಿಟ್ಟಿನೊಳಗೆ ಮನೆಯೊಳಗೂ ಕೂಡ ಎಲ್ಲ ಪಾಲಕರು ಆ ಮಕ್ಕಳಿಗೆ ಸಂಸ್ಕಾರ ಕಲಿಸುವಂತಹ ಒಂದು ಕೆಲಸಗಳನ್ನ ತಾವೆಲ್ಲರೂ ಕೂಡ ಮಾಡಬೇಕು ಅನ್ನುವಂತಹ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಈಗಾಗಲೇ ಮಾತಾಡಬೇಕಂದ್ರೆ ಬಹಳ ಈ ವಿಷಯ, ಆದ್ರೆ ಸಮಯ ಬಹಳತ್ತೇನು ಮಾತಾಡಕ್ ಹೋಗಿಲ್ಲ. ಈಗೇನೊಂದು ಮಾತನ್ನ ಮುಗಿಸ್ತಾ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಬಿಡುವಿಲ್ಲದ
ಕೆಲಸದ ಒತ್ತಡದಲ್ಲಿ ಸಹ ನಮ್ಮ ಕರೆಗೆ ಹೋಗುತ್ತು ಗ್ರಾಮಕ್ಕೆ ಈ ದಿನ ದಯಮಾಡಿಸುವುದರ ಜೊತೆಗೆ ನಮ್ಮೆಲ್ಲರನ್ನ ಉದ್ದೇಶಿಸಿ ಆಶೀರ್ವಚನದ ನುಡಿಗಳನ್ನ ದಯಪಾಲಿಸಿದ್ದಕ್ಕಾಗಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿ ಗುರುವಂದನ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದೇವೆ. ವೇದಿಕೆ ಪರವಾಗಿ ತುಂಬಿರುವಂತ ಅಭಿನಂದನೆಗಳನ್ನು ಕೊಡ್ತಾ ಇದ್ದೇನೆ. ಇನ್ನ ದಾನಿಗಳಾದಂತಹ ಹಾಗೂ ಶಿಕ್ಷಣ ಪ್ರೇಮಿಗಳು ದಾನಿಗಳಾದಂತಹ ಶ್ರೀಯುತ ಪವಾಡಿ ಮಂಜುನಾಥ್ ಹೇಳಿದಂತಹ ಎಲ್ಲ ಶಾಲೆಗಳು ದಯವಿಟ್ಟು ನಮ್ಮ ಶಾಲೆಯಲ್ಲಿ ಗೌರವ ಸಮರ್ಪಣೆಯನ್ನ ನಾವು ಸ್ವೀಕಾರವನ್ನು ಮಾಡಬೇಕಂತ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀಮತಿ ಪವಿತ್ರ ಕಟಕರ್ ಇವರು ವೇದಿಕೆಗೆ ಆಗಮಿಸಿ ಸನ್ಮಾನವನ್ನು ಸ್ವೀಕಾರವನ್ನು ಮಾಡಬೇಕಂತ ಅವರಲ್ಲಿ ವಿನಂತಿಯನ್ನು ಮಾಡಿಕೊಂಡಿದ್ದೇನೆ. ಅದೇ ರೀತಿಯಾಗಿ ಸತತ 3 ವರ್ಷಗಳ ಕಾಲ ವಾರ್ಷಿಕೋತ್ಸವಕ್ಕೆ ನಮ್ಮ ಮಕ್ಕಳಿಗೆ ಡ್ಯಾನ್ಸ್ ತರಬೇತಿಯನ್ನು ನೀಡಿದಂತಹ ಮಾಸ್ಟರ್ ಆದಂತಹ ಡ್ಯಾನ್ಸ್ ಮಾಸ್ಟರ್ ಹಾಗೂ ಸಹ ನಿರ್ದೇಶಕರಾದಂತಹ ಮಾಂತೇಶ್ವರ ಅವರು ಕೂಡ ಸನ್ಮಾನವನ್ನು ಸ್ವೀಕಾರ ಮಾಡಬೇಕಂತ ಅವರಲ್ಲಿ ವಿನಮ್ರತೆಯಿಂದ ವಿನಂತಿ. ಅದನ್ನೇ ಅವರ ಜೊತೆ ಆಗಮಿಸಿದಂತಹ ಮಾಜಿ ಜೊತೆ ಆಗಮಿಸಿದಂತಹ ವಿನೋದ್ ಕುಮಾರ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಅವರು ಸಹ